ಮಲ್ಲಿಕಾ, ಹಾಂ ಸರ್. ಫೋಟೋಸ್ ತೋರಿಸು. ತಗೊಳ್ಳಿ ಮೇಡಮ್. ಕುಡೀಲಿ. ತೋಳಿ ಮಲ್ಲಿಕಾ, ಇಸ್ಕೊಳ್ಳಿ. ಥ್ಯಾಂಕ್ ಯು. ಸಂದೇಶ್ ಅವರೇ, ಹೇಳಿ ಸರ್. ನಾನು ನಿಮ್ಗೆ ಕರೆ ಮಾಡ್ತೀನಿ. ಫೋಟೋಸ್ನೆಲ್ಲ ಪೆಂಡ್ರೋಗ್ ಹಾಕಿ ನಮಗೆ ತಲುಪಿಸ್ಬಿಡಿ. ಖಂಡಿತ ಕೊಡ್ತೀನಿ ರೀ. ನಾ ಬರ್ಲಾಗಾದ್ರೆ ಬಾಯ್ ಎಲ್ರಿಗೂ ಬಾಯ್. ಬಾಯ್ ಬಾಯ್ ಬಾಯ್. ನೀನ್ ಹೇಳಿದ್ದು ಕರೆಕ್ಟು ಕಣೋ ಮಿಥುನ್. ಸಪ್ತಮಿ ಮತ್ತೆ ಶ್ರೀಮಂತ್ ಜೋಡಿ ಮೇಡ್ ಫಾರ್ ಈಚ್ ಅದರ್ ಜೋಡಿನೇ. 36 ಗುಣಗಳು ಸರಿಯಾಗಿ ಮ್ಯಾಚ್ ಆಗ್ತಿದೆ. ಅದ್ರಲ್ಲೂ ಇವ್ರಿಗಿರೋ ಬಿಕಾರಿ ಗುಣಗಳಂತೂ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಇವ್ರಿರೋದು ಬಿಕಾರಿ ತರ, ನಡ್ಕೊಳ್ಳೋದು ಬಿಕಾರಿ ತರಾನೇ. ಕೊನೆನಲ್ಲಿ ಜೀವನ ಮಾಡೋದು ಕೂಡ ಬಿಕಾರಿ ತರಾನೇ. ಏಯ್, ಯಾರಿಗೆ ಬಿಕಾರಿ ಅಂತಿದ್ಯಾ? ಅಯ್ಯೋ, ಇಲ್ಲಿ ಇನ್ಯಾರಿದ್ದಾರೆ ನಿನ್ನೆ ಬಿಕಾರಿ ಅಂತಿರೋದು? ಅಷ್ಟು ಅರ್ಥ ಆಗ್ತಿಲ್ವಾ ಅಣ್ಣ? ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ, ಇಲ್ಲಾಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಮಂಜರಿ, ನಿನಗಷ್ಟೆಲ್ಲ ಸೀನಿಲ್ಲ, ಸುಮ್ನೆ ನಿಂತ್ಕೋ. ಮಂಜರಿ, ಇಲ್ಲಿವರೆಗೂ ಏನೇನೋ ಪ್ಲಾನ್ ಮಾಡಿ ನಮ್ ಎಲ್ರೂ ಖುಷಿನೂ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅದ್ಯಾವುದೂ ವರ್ಕ್ ಆಗ್ಲಿಲ್ಲ. ಇಷ್ಟೆಲ್ಲ ಆದ್ರೂ ನಾವ್ ಏನು ಮಾತಾಡದೆ ಸುಮ್ನೆ ಇದೀವಿ. ಇದ್ರ ಮೇಲ್ ನೀನೇನಾದ್ರೂ ಬಾಲ ಬಿಚ್ಚಿದ್ರೆ ನಿನ್ ಬಾಲನ ಕಟ್ ಮಾಡ್ಬೇಕಾಗತ್ತೆ. ಹುಷಾರ್. ಮನೆ ಮನೆಗೆ ಹೋಗಿ ನೀರ್ ಹಾಕೋ ನೀನು ನನಗೆ ವಾರ್ನಿಂಗ್ ಕೊಡ್ತಿದ್ಯಾ? ಅದಕ್ಕೆ ನಾನ್ ಹೆದರ್ಕೊಂಡ್ಬಿಡ್ಬೇಕಾ? ಬೀದಿ ಬಿಕಾರಿಗಳಿಗೆಲ್ಲ ಹೆದರ್ಕೊಂಡ್ರೆ ಜೀವನ ಮಾಡಕ್ ಆಗುತ್ತಾ ಮಿಥುನ್? ಏಯ್, ಸುಮ್ನೆ ಇರಿ. ಕೊಚ್ಚೆ ಮೇಲೆ ಕಲ್ಲು ಹಾಕದ್ ಬೇಡ. ಏಯ್, ಯಾರನ್ ಕೊಚ್ಚೆ ಅಂತಿದ್ಯಾ? ಏ ಬಿಕಾರಿ, ನೀನು ಕೊಚ್ಚೆ, ನೀನ್ ಗಲೀಜು. ನಿನ್ ಜೊತೆ ಇದೆಯಲ್ಲ ಈ ಗ್ಯಾಂಗು, ಎಲ್ಲ ಬಿಕಾರಿಗಳ ಗ್ಯಾಂಗು. ನಿನ್ ತಮ್ಮ ತಂಗಿಯಂದ್ರು ಮೊದ್ಲೇ ಲೋಕಲ್ಗಳ ತರ ಆಡ್ತಾರೆ. ಅದ್ರಲ್ಲೂ ನೀವು ಇನ್ನೂ ಲೋ ಕ್ಲಾಸು. ಹೇ ಮಂಜರಿ, ಸುಮ್ನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ಬೇಡ. ನಮ್ಮನೆಲ್ಲ ಲೋ ಕ್ಲಾಸ್ ಅಂತ ಅನ್ಕೊಂಡು ನೀನ್ ಅದಕ್ಕಿಂತ ಲೋ ಕ್ಲಾಸ್ ಆಗಿ ಬಿಹೇವ್ ಮಾಡ್ತಿದ್ಯಾ. ಸುಮ್ನೆ ಜಗಳ ಮಾಡ್ಬೇಡ, ಹೊರಡು ಇಲ್ಲಿಂದ. ಹೋಗಲ್ವೇ? ಏನೇ ಮಾಡ್ತೀಯಾ? ನನ್ನನ್ನೇ ಲೋ ಕ್ಲಾಸ್ ಅಂತೀಯಾ? ದಿನ ಮನೆ ಮನೆಗೆ ಹೋಗಿ ನೀರ್ ಹಾಕಿ 30 ರೂಪಾಯಿ 40 ರೂಪಾಯಿ ಇಸ್ಕೊಂಡ್ ಬರೋ ನಿನಗಿಂತ ನಾನೇನ್ ಲೋ ಕ್ಲಾಸ್ ಅಲ್ಲ. ಇನ್ನು ನಿಮ್ಮಪ್ಪ ನಿನ್ನಂತ 3 ಬಿಟ್ಟೋಳ್ಗೆ ಜನ್ಮ ಕೊಟ್ಟಿದ್ದಾನಲ್ಲ, ಅವನಂತೂ ದೊಡ್ಡ ಬಿಕಾರಿ. ಯಾರೇನ ನೀನ್ ಬಿಕಾರಿ ಅಂತಿದ್ಯಾ? ನಮ್ ತಂದೆನಾ? ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಅಷ್ಟು ನಿನಗೆ ಏಜ್ ಆಗಿಲ್ಲ. ಅವ್ರ ಬಗ್ಗೆನೆ ಹಗೂರವಾಗಿ ಮಾತಾಡ್ತೀಯಾ? ಬದುಕ್ನ ಕಟ್ಕೊಂಡವ್ರು ಕಣೆ ಅವರು. ಕಷ್ಟಕ್ಕೆ ಹೆಗ್ಲಾಗ್ ನಿಂತ್ಕೊಳ್ಳೋರು ನಮ್ಮಪ್ಪ.